ನಾವಿರೋದ್ರಿ ತಿರುಪತಿಯಾಗ ನೋಡ್ಬೋದು ಇಲ್ಲಿ ಎಷ್ಟು ಜನ ಕ್ರೌಡ್ ಐತೆ ಅಂತ ಹೇಳಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಭಾಳ ಅಂದ್ರೆ ಭಾಳ ಸಿಸ್ಟಮೆಟಿಕ್ ಐತ್ರಿ ವಾತಾವರಣ. ಎಲ್ಲ ನೀಟ್ನೆಸ್ ಐತಿ, ಕ್ಲೀನ್ ಐತಿ ಸಿಟಿ. ನಾನು ಫಸ್ಟ್ ಟೈಮ್ ಬಂದೀನಿ. ಇಲ್ಲಿ ವಾತಾವರಣ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ನೋಡ್ರಿ ಪ್ರತಿಯೊಂದು ಕ್ರೌಡ್ ತೋರಿಸ್ತೀನಿ ಬರ್ರಿ ನಿಮಗೆ, ಯಾವ ರೀತಿ ಜನ ಬರತ್ತಾರ, ಯಾವ ರೀತಿ ದೇವಸ್ಥಾನಕ್ಕೆ ಹೊಂಟಾರ ಅಂತೇಳಿ ಪ್ರತಿಯೊಂದು ತೋರಿಸ್ತೀನಿ. ಇಲ್ಲಿ ಹೆಂಗೈತೆ ಅಂದ್ರೆ ಪ್ರತಿಯೊಂದು ಭಾಳ ಸಿಸ್ಟಮೆಟಿಕ್ ಐತಿ. ನಿಮ್ಗೆ ಹೇಳ್ಬೇಕಂತಂದ್ರೆ ಫಸ್ಟಿಗೆ ನಾವು ರೈಲ್ವೆ ಸ್ಟೇಷನ್, ತಿರುಪತಿ ರೈಲ್ವೆ ಸ್ಟೇಷನ್ದಾಗ ಇಳಿದ್ವಿ ರೀ. ಇಳಿದ ಆಮೇಲೆ ತಿರುಮಲಕ್ಕೆ ಬಸ್ ಇರ್ತೈತಿ. ಆ ಬಸ್ ಮೂಲಕ ನಾವು ತಿರುಮಲಕ್ಕೆ ಬಂದಿದ್ದೀವಿ ರೀ. ಬಂದು ಇಲ್ಲಿ ರೂಮ್ ವ್ಯವಸ್ಥೆ ಇರ್ತೈತಿ. ರೂಮಲ್ಲಿ ಕ್ಯೂ ಹಚ್ಚಿ ನಿಲ್ಲಬೇಕು. ಕ್ಯೂ ಹಚ್ಚಿ ನಿಂತ ರೂಮ್ ಮಾಡಬೇಕಾಗತ್ತೆ. ಆಮೇಲೆ ದೇವ್ರ ದರ್ಶನ ನೋಡ್ರಿ. ನಾನು ಇವಾಗ ಕ್ರೌಡ್ ತೋರಿಸ್ತೀನಿ ನಿಮಗೆ, ಜನ ಯಾವ ರೀತಿ ಐತೆ ಅಂತ ಹೇಳಿ ಪ್ರತಿಯೊಂದನ್ನು ತೋರಿಸ್ತೀನಿ ಬರ್ರಿ, ನೋಡ್ಬೋದು ರೀ. ನೋಡ್ಬೋದ್ರಿ ಜನ ಯಾವ ರೀತಿ ಬರತ್ತೆ ಅಂತ ಹೇಳಿ. ನೋಡ್ರಿ ಇವ್ರ ಅಣ್ಣಗಳು ಫೋಟೋ ಹೊಡೆದು ಕೊಡ್ತಾರೆ ಈ ರೀತಿಯಾಗಿ. ಬಸ್ಸಿನ ವ್ಯವಸ್ಥೆ ಐತಿ. ಬಸ್ಸಿನ ಜೊತೆ ನೋಡ್ರಿ ಈ ಕಡೆ ಅಂಗಡಿಗಳು ಅದಾವ. ತಿರುಪತಿಯಲ್ಲಿ ಅಂಗಡಿಗಳು. ನೋಡ್ಬೋದ್ರಿ ಎಷ್ಟು ಜನ ಬಂದಾರ, ಎಲ್ಲ ಫ್ಯಾಮಿಲಿ ತೊಗೊಂಡು ಬಂದಾರ. ಎಷ್ಟೋ ಜನ ಸಣ್ಣ ಸಣ್ಣ ಹುಡುಗರು. ಇಲ್ಲಿ ಬಿಸಿಲು ಜಾಸ್ತಿ ಐತ್ರಿ. ಸದ್ಯದ ಚಿತ್ರೊಳಗೆ ಹೇಳ್ಬೇಕಂದ್ರೆ ಬಿಸಿಲಿನ ಪ್ರಮಾಣ ಜಾಸ್ತಿ ಐತಿ. ನೋಡ್ಬೋದ್ರಿ ಹೆಂಗೆ ಬರತ್ತಾರ ಜನ. ನಮ್ಮ ದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಆವರಣಗಳು ದೇವ್ರು. ನಾವು ಯಾತ್ರಿ ನಿವಾಸ ಅಂಥೇಳಿ, ಯಾತ್ರಿ ನಿವಾಸ ಅವರಿಗೆ ಇರಲಿಕ್ಕೆ ವ್ಯವಸ್ಥೆ ಐತ್ರಿ. ಯಾವ ರೀತಿ ಬಹಳ ಒಂದು ಸುವ್ಯವಸ್ಥೆ ಮತ್ತು ಸುಂದರವಾದ ಸ್ವಚ್ಛತೆ ಇರ್ತಕ್ಕಂಥ ಒಂದು ಸಿಟಿ ಇದು. ನೋಡ್ರಿ ಅಂಗಡಿಗಳದಾವ, ಬಳೆ ಅಂಗಡಿಗಳು. ಅನ್ನ ಪ್ರಸಾದ ಇರ್ತೈತ್ರಿ, ದಿನನಿತ್ಯ ಅನ್ನ ಪ್ರಸಾದ. ನೋಡ್ರಿ ಅನ್ನ ಪ್ರಸಾದ ಮಾಡತ್ತಾರ ಜನ. ನೋಡ್ರಿ ಇಲ್ಲಿ ಅನ್ನ ಪ್ರಸಾದ ಸೇವೆ, ಉಚಿತ ಅನ್ನ ಪ್ರಸಾದ ಸೇವೆ ನೋಡ್ರಿ. ಅಲ್ಲೇನು ನಿಮ್ಗೆ ತೋರಿಸಲ್ರಿ, ಅದು ಅನ್ನ ಪ್ರಸಾದ ಸೇವೆ ಪ್ರತಿಯೊಬ್ಬರಿಗೂ ಉಚಿತವಾಗಿರ್ತೈತಿ. ಭಾಳ ಅಂದ್ರೆ ಭಾಳ ವ್ಯವಸ್ಥಿತವಾಗಿತ್ತು ಇಲ್ಲಿ ಪ್ರತಿಯೊಂದು. ನೋಡ್ರಿ ಎಷ್ಟೋ ಜನ ತಲೆ ಹೊಂಡ ಹೊಡಿಸಿ ದೇವ್ರಿಗೆ ಹೊಂಟಾರ. ನೀವು ಬರ್ರಿ ತಿರುಪತಿ ದೇವಸ್ಥಾನ, ದೇವಾಲಯ ಪ್ರತಿಯೊಂದನ್ನು ತಿರುಗಾಡಬೇಕ್ರಿ. ಜೀವನದಾಗ ಏನೇನಿಲ್ಲ. ಹಾಗಾಗಿ ಯಾವಾಗ ಟೈಮ್ ಸಿಗೋದಿಲ್ಲ ಅವಾಗ ದೇವಸ್ಥಾನ, ದೇವರುಗಳ ಒಂದು ದರ್ಶನ ಮಾಡೋದಂದ್ರೆ ಏನೋ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಪ್ರವಾಸ ಮಾಡಿರಿ. ನೋಡ್ರಿ ಅಷ್ಟೊಂದು ಜನ ಬಂದಾರ ದೇವ್ರ ಭಕ್ತರ. ನೋಡ್ಬೋದು ಕ್ರೌಡ್ ಹೆಂಗೈತೆ ಅಂತೇಳಿ. ಇದೆಲ್ಲ ಜನ ಏನು ವೇಟ್ ಮಾಡತ್ತಾರಲ್ರಿ, ಇದು ರೂಮ್ಗೋಸ್ಕರ. ಅಲ್ಲಿ ನಾವು ರೂಮ್ ಹೋಗಿ ರಿಜಿಸ್ಟರ್ ಮಾಡಿ ಅವರು ಒಂದು ಇದನ್ನು ಕೊಡ್ತಾರೆ, ಚೀಟಿ ಕೊಡ್ತಾರೆ. ಚೀಟಿ ಕೊಟ್ಟ ಬಳಿಕ ವೇಟ್ ಮಾಡಬೇಕಾಗತ್ತೆ ರೂಮ್ ಸಂಬಂಧ. ಹಾಗಾಗಿ ಇಷ್ಟು ಜನ ಎಲ್ಲ ಅದ್ರ ಸಂಬಂಧ ವೇಟ್ ಮಾಡತ್ತಾರೆ ರೀ. ನೋಡ್ರಿ ನೀವೇನು ಎಷ್ಟು ಜನ ಅದಾರ ನೋಡ್ರಿ. ಕ್ರೌಡ್ ಅಂತೂ ಭಾಳ ಐತಿ.
ಪ್ರತಿ ದಿವಸ ಪ್ರತಿನಿತ್ಯ ಇಷ್ಟು ಕ್ರೌಡ್ ಇದ್ದೇ ಇರುತ್ತೆ ಇಲ್ಲಿ. ನೋಡಿರಿ ಫ್ರೆಂಡ್ಸ್, ದೇವಸ್ಥಾನದೊಳಗೆ ಯಾವುದೇ ರೀತಿಯಾದ ಮೊಬೈಲ್ ಆಗಲಿ ಎಲೆಕ್ಟ್ರಾನಿಕ್ಸ್ ಯಾವುದೇ ಡಿವೈಸ್ ಆಗಲಿ ಅಲಾವಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಏನು ನೀವು ದೇವ್ರ ಮೂರ್ತಿ ನೋಡತ್ತೀರಲ್ರಿ, ಇಲ್ಲಿ ನಿಂತು ಕಿಶಿಂದ ಎಲ್ಲ ಪ್ರತಿಯೊಬ್ಬರು ಫೋಟೋ ತಗೊಳ್ತಾರೆ. ಆಮೇಲೆ ನೋಡಿರಿ ದೇವ್ರ ಮೂರ್ತಿ ಎಷ್ಟು ಚಂದ ಐತಲ್ರಿ, ಸಾಕ್ಷಾತ್ ಆ ಪರಮಾತ್ಮನ ದರಿಗೆ ಅದು ಬಂದಂಗೆ ಕಾಣ್ತೈತ್ರಿ. ನೋಡಿರಿ ಕಣ್ಣುಗಳು ಎರಡು ಸಾಲಂಗಿಲ್ರಿ, ಅಷ್ಟು ಚಂದ ಐತ್ರಿ ದೇವ್ರ ಮೂರ್ತಿ. ಸಾಕ್ಷಾತ್ ಪರಮಾತ್ಮ ತಿರುಪತಿ ತಿಮ್ಮಪ್ಪ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿರಿ, ಪ್ರತಿಯೊಬ್ಬರು ಚೆನ್ನಾಗಿ ಇಡ್ಲಿ ದೇವ್ರ, ಎಲ್ಲರಿಗೂ ಒಳ್ಳೇದಾಗಲಿ. ನೋಡಿರಿ ಎಲ್ಲ ಏನು ಬಂದಾರಲ್ರಿ ಭಕ್ತರು, ಪ್ರತಿಯೊಬ್ಬರು ಇಲ್ಲಿಂದ ದೇವ್ರ ಕಡೆ ಫೋಟೋ ತಗೋತಾರೆ ರೀ, ದೇವ್ರ ಕಡೆ ಒಳ್ಳೇದಾಗಲಿ ತಂದೆ ಅಂತ ಬೇಡ್ಕೋತಾರೆ ರೀ. ಅದನ್ನು ಮುಗಿಸ್ಕೊಂಡು ನಾವು ಬಂದೀವ್ರಿ. ಈಗ ಶ್ರೀವರಿ ಪಾದಲು ಅಂತಾರೆ ಆಂಧ್ರ ಪ್ರದೇಶದೊಳಗೆ, ಶ್ರೀವರಿ ಪಾದ. ಇದು ತಿರುಪತಿ ಇರ್ತಕ್ಕಂಥ ಒಂದು ಅತ್ಯಂತ ಅದ್ಭುತವಾದ ಒಂದು ಪವಿತ್ರ ಸ್ಥಳ ರೀ. ಇದು ತಿರುಪತಿ ತಿಮ್ಮಪ್ಪನ ಮುಖ್ಯ ದೇವಸ್ಥಾನದಿಂದ 8 ಕಿಲೋಮೀಟ್ರ್ ದೂರ ಐತ್ರಿ. 8 ಕಿಲೋಮೀಟ್ರ್ ದೂರ ಗುಡ್ಡದ ಮೇಲೆ ಐತ್ರಿ. ಈ ಸ್ಥಳದ ಒಂದು ವಿಶೇಷತೆ ಏನಂತಂದ್ರೆ, ತಿರುಪತಿ ತಿಮ್ಮಪ್ಪ ದೇವ್ರು ಅದನ್ನಲ್ರಿ, ಈ ಸ್ಥಳದಾಗ ಮೊಟ್ಟ ಮೊದಲ ಬಾರಿಗೆ ಕಾಲಿಟ್ಟಂತಹ ಒಂದು ಸ್ಥಳ ರೀ ಇದು. ಈ ಜಾಗದಾಗ ಮೊಟ್ಟ ಮೊದಲ ಬಾರಿಗೆ ಕಾಲಿಟ್ಟಂಥ ಸ್ಥಳ ರೀ. ಹಾಗಾಗಿ ಶ್ರೀವರಿ ಪಾದ ಅಂತ ಇದು ಫೇಮಸ್ ಆಗಿದ್ರಿ. ಆಮೇಲೆ ಇಲ್ಲಿ ಲಕ್ಷಾಂತರ ಜನರು ಬರ್ತಾರಲ್ರಿ ದೇವ್ರಿಗೆ, ತಿರುಪತಿ ತಿಮ್ಮಪ್ಪಗೆ. ಮೊಟ್ಟ ಮೊದಲು ಬಂದ ಕಿಶಿಂದ ಇಲ್ಲಿ ತಂದೆ ದೇವರ ಒಂದು ಪಾದಗಳಿಗೆ ನಮಸ್ಕರಿಸಿ ಮುಖ್ಯ ದೇವಸ್ಥಾನಕ್ಕೆ ಹೋಗ್ತಾರೆ ರೀ. ಇದು ಒಂದು ಪುರಾತನ ಕಾಲದಿಂದ ಬಂದಂತಹ ಒಂದು ಪದ್ಧತಿ ರೀ. ನಾವು ಕೂಡ ದೇವರ ಒಂದು ಪಾದಗಳಿಗೆ ನಮಸ್ಕರಿಸಲು ಹೊಂಟೇವ್ರಿ. ನೀವು ನೋಡ್ಬೋದು ರೀ, ಇದು ಗುಡ್ಡದ ಮೇಲೆ ಐತಿ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ನಡ್ಕೊಂತ ಹೊಂಟಾರ. ನೋಡ್ರಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಒಂದು ಪಾದಗಳಿಗೆ ನಮಸ್ಕರಿಸಿ ನಮ್ಮ ಜೀವನ ಸಾರ್ಥಕ ಅನಿಸ್ಬಿಡ್ತೈತಿ ರೀ. ಇಂಥದ್ದೆಲ್ಲ ಪವಿತ್ರ ಸ್ಥಳಗಳು ನೀವು ಭೇಟಿ ಕೊಡ್ಬೇಕ್ರಿ. ಅಲ್ಲೇನು ಕಾಣತೈತಲ್ರಿ, ಅದು ಮುಖ್ಯ ದೇವಸ್ಥಾನ ರೀ. ನೋಡ್ರಿ ಪ್ರತಿಯೊಬ್ಬರು ಭಾವಪೂರ್ತಿಯಾಗಿ ಭಕ್ತಿಯಿಂದ ನಮಸ್ಕರಿಸತ್ತಾರ್ರಿ. ನೀವು ನೋಡ್ಬೋದ್ರಿ. ಅದನ್ನ ಮುಗಿಸ್ಕೊಂಡು ನಾವು ಮುಂದೆ ಹೊಂಟಿದ್ದವ್ರಿ. ಒಬ್ಬರು ನಮ್ಮ ಗಾಂಧೀಜಿ ಸಿಕ್ಕರ್ರಿ, ಗಾಂಧಿ ಅಜ್ಜಾರ. ಅವ್ರು ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ ರೀ, ಬಟ್ ಅವ್ರಿಗೆ ಕನ್ನಡ ಬರಂಗಿಲ್ಲ, ಹಂಗಾಗಿ ಏನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ದೂರ ನಿಂತು ಒಂದು ವಿಡಿಯೋ ಮಾಡೀನಿ ರೀ. ಆದ್ರೂ ಪಾಪ ಬಿಸ್ಲಾಗ ಕುಂತಾರ್ರಿ ಅವ್ರ. ಏನ್ರಿ ಹೇಳ್ರಲ್ಲ, ನೋಡ್ರಿ ಪಾಪ ಅವರೆಲ್ಲ ಬಣ್ಣಾಗಿನ ಹಚ್ಕೊಂತ ಹೆಂಗೆ ಕುಂತಾರ. ವಯಸ್ಸು ಭಾಳ ಆಗೈತ್ರಿ. ನನಗಂತೂ ಕೆಟ್ಟ ಅನ್ಸಿದ್ರಪ್ಪ ಇವ್ರು ನೋಡಿ ಪಾಪ. ಯಾಕಂದ್ರೆ ಇಂಥ ವಯಸ್ಸಿನಾಗ ಒಂದು ಹೊಟ್ಟೆ ಪಾಡಿಗಾಗಿ ಹಿಂಗೆ ಬಣ್ಣ ಹಚ್ಕೊಂಡು ದಂಡಿಗೆ. ಆದ್ರೂ ಎಷ್ಟೋ ಜನ ನೋಡಿದ್ರೆ ಹೋಗ್ಬಿಡ್ತಾರ್ರಿ. ನಾವು ಅಜ್ಜನ ನೋಡ್ಕಿಸಿಂದ ನಮ್ಗೆ ಒಂಥರ ಪಾಪ ಅನಿಸ್ಕಿಸಿಂದ ಹಂಗೆ ಅಜ್ಜನ ಕೂಡ ಮಾತಾಡ್ಸಿ ಹೋಗ್ಬೇಕಂದಿರಿ. ಬಟ್ ಅವ್ರಿಗೆ ಕನ್ನಡ ಬರೋಂಗಿಲ್ಲ. ನಮ್ಮ ಕೈಲಿಂದ ಎಷ್ಟು ಸಾಧ್ಯ ಆಗತ್ತೆ ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ಈಗ ನಾವು ಬಂದೀವ್ರಿ ತಿರುಪತಿಯಲ್ಲಿ ಇರ್ತಕ್ಕಂಥ ಮತ್ತೊಂದು ಪವಿತ್ರ ಸ್ಥಳ ರೀ ಇದು. ಚಕ್ರ ತೀರ್ಥ ಅಂತೇಳಿ ನೀವು ನೋಡ್ಬೋದು. ದೊಡ್ಡ ಬಂಡೆಗಲ್ಲ ಐತಿ. ಇಲ್ಲಿ ನಾವು ಇಲ್ಲ ಅಂತಂದ್ರೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂತ ಬಂದಿವ್ರಿ ಗುಡ್ದಾಗ. ನೋಡ್ರಿ ಇಲ್ಲಿ ಕಲ್ಲು ಹೆಂಗೈತಿ ನೋಡ್ರಿ. ಇಲ್ಲಿ ಒಂದು ಕೆಳಗಿನ ಕಲ್ಲು ಮೇಲೆ ನಿಂತೈತಿ, ಕೆಳಗ ಒಂದು ಸಣ್ಣ ಕಲ್ಲು ಐತಿ, ಅದ್ರ ಮೇಲೆ ಎಷ್ಟು ದೊಡ್ಡ ಕಲ್ಲು ಐತಿ ನೋಡ್ರಿ. ಪವಾಡ ರೀ, ಎಲ್ಲ ದೇವ್ರ ಪವಾಡ ಇವೆಲ್ಲ. ಇದೇನ ಚಕ್ರತೀರ್ಥಂ ಸ್ಥಳ ಐತಿ ಅಲ್ರಿ, ಇದರ ವಿಶೇಷ ಏನಂತಂದ್ರೆ ದೇವರು ವಿಷ್ಣು ಅದನಲ್ರಿ, ವಿಷ್ಣು ದೇವರ ಕೈಲಿ ಇರ್ತಕ್ಕಂತಹ ಚಕ್ರ ಇಲ್ಲಿ ಪ್ರತ್ಯಕ್ಷ ಆಗಿತ್ತಂತ್ರಿ. ಹಂಗೆ ಪುರಾತನ ಕಾಲದಿಂದ ಅದ್ರದ್ದು ಹೇಳ್ತಾರೆ. ಹಾಗಾಗಿ ಇಲ್ಲಿ ಇದಕ್ಕೆ ಚಕ್ರ ತೀರ್ಥಮ ಅಂತ ಹೆಸರು ಬಂದೈತೆ ರೀ. ವಿಷ್ಣುವಿನ ಕೈಲಿ ಇರ್ತಕ್ಕಂತಹ ಚಕ್ರ ಇಲ್ಲಿ ಪ್ರತ್ಯಕ್ಷ ಆಗಿತ್ತು ಅಂತೇಳಿ ಇದಕ್ಕೆ ಚಕ್ರ ತೀರ್ಥಮ್ ಅಂತಾರೆ ರೀ. ನೋಡ್ಬೋದು ರೀ, ಇಲ್ಲಿ ಕೂಡ ಎಷ್ಟು ಲಕ್ಷಾಂತರ ಜನ ಭಕ್ತರು ಪ್ರತಿ ದಿವಸ ಬರ್ತಾರೆ ಹೋಗ್ತಾರೆ ರೀ. ಇದು ಕೂಡ ಅತ್ಯಂತ ಪವಿತ್ರ ಸ್ಥಳ ರೀ, ತಿರುಪತಿ ಇರ್ತಕ್ಕಂಥ ಅತ್ಯಂತ ಪವಿತ್ರ ಸ್ಥಳ. ಈಗ ನಾವು ಬಂದಿವ್ರಿ ಮತ್ತೊಂದು ಪವಿತ್ರ ಸ್ಥಳ ರೀ, ತಿರುಪತಿ ಪವಿತ್ರ ಸ್ಥಳ ಹತಿರಾಮ್ ಬಾಬಾ ಅವರ ಜೀವ ಸಮಾಧಿ. ಇದ್ರ ವಿಶೇಷತೆ ಏನಂತ ಹೇಳ್ತೇನೆ ರೀ ನಿಮಗೆ. ನೋಡ್ರಿ ಇಲ್ಲಿ ಎಷ್ಟೋ ಲಕ್ಷಾಂತರ ಜನ ಇದಾರೆ ರೀ, ಪ್ರತಿ ದಿವಸ ಮಾಡ್ತಾರೆ. ನೀವು ನೋಡ್ಬೋದು ರೀ. ನೋಡ್ರಿ ಇವೆಲ್ಲ ಅಂಗಡಿಗಳದಾವ ನೋಡ್ರಿ, ಜನ ಬರತ್ತಾರ ಹೋಗತ್ತಾರ. ಈಗೇನು ನೀವು ನೋಡತ್ತಾರಲ್ರಿ, ಇದು ತಿರುಪತಿಯಾಗ ಇರ್ತಕ್ಕಂಥ ಅತ್ಯಂತ ಇದು ಕೂಡ ಒಂದು ಪವಿತ್ರ ಸ್ಥಳಗಳಲ್ಲಿ ಒಂದಾದ ಸ್ಥಳ ರೀ, ಹತಿರಾಮ್ ಬಾಬಾ ಅವರ ಜೀವ ಸಮಾಧಿ. ನೋಡ್ಬೋದು ರೀ, ಇಲ್ಲಿಯೂ ಕೂಡ ಪ್ರತಿ ದಿವಸ ಲಕ್ಷಾಂತರ ಜನರು ಬಂದು ಭೇಟಿ ಕೊಡ್ತಾರೆ. ನೋಡ್ಬೋದು ರೀ. ಈ ಒಂದು ಜೀವ ಸಮಾಧಿ ಹತ್ತಿರ ಒಂದು ಹನುಮಾನ್ ಗುಡಿ ಐತ್ರಿ. ಇಲ್ಲಿ ನೋಡ್ರಿ,
ಹನುಮಾನ ದೇವಸ್ಥಾನ ಐತ್ರಿ. ಇಲ್ಲಿಯೂ ಕೂಡ ನಾವು ದೇವ್ರ ದರ್ಶನ ತೊಗೊಂಡಿವ್ರಿ. ದೇವ್ರ ದರ್ಶನ ತೊಗೊಂಡು ಹತಿರಾಮ್ ಬಾಬಾ ಅವರ ಜೀವ ಸಮಾಧಿ ಕಡೆ ಹೊಂಟಿವ್ರಿ ನಾವು. ಇಲ್ಲೇ ಆಜು ಬಾಜುನ ಅದಾವ್ರಿ, ಏನು ದೂರ ಇಲ್ಲಿ ದೇವಸ್ಥಾನ ನೋಡಿರಿ. ಪ್ರತಿಯೊಬ್ಬರು ದೇವ್ರ ಆಶೀರ್ವಾದ ಪಡ್ಯಾತಾರ್ರಿ. ಈಗ ನೀವೇನು ನೋಡತ್ತಾರಲ್ರಿ, ಇದು ಹತಿರಾಮ್ ಬಾಬಾ ಅವರ ಒಂದು ಜೀವ ಸಮಾಧಿ ರೀ. ಇದರ ವಿಶೇಷತೆ ಏನಂತಂದ್ರೆ ಹತಿರಾಮ್ ಬಾಬಾ ಅವರು ಧ್ಯಾನದ ಸ್ಥಿತಿಯಲ್ಲಿ ಜೀವ ಸಮಾಧಿ ಪಡೆದವರು ಎಂದು ಪುರಾತನ ಕಾಲದಿಂದಲೂ ಇದನ್ನು ಹೇಳ್ತಾರೆ ರೀ. ಅವರ ತಿರುಪತಿ ತಿಮ್ಮಪ್ಪನ ಸಲುವಾಗಿ ಧ್ಯಾನ ಕುಂದಿರ್ತೀರಿ ದೇವರನ್ನು ಹೊಲಿಸ್ಕೊಳ್ಳೋ ಸಂಬಂಧ. ನೋಡ್ಬೋದು ರೀ ಇಲ್ಲಿ ಎಷ್ಟು ಜನ ಬರತ್ತಾರ್ರಿ ಭಕ್ತರು ಪ್ರತಿ ದಿವಸ. ಈಗ ನಾವು ಬಂದೀವ್ರಿ ಆಕಾಶಗಂಗಾ. ಇದು ತಿರುಪತಿ ಇರ್ತಕ್ಕಂಥ ಇದು ಕೂಡ ಒಂದು ಅತ್ಯಂತ ಪವಿತ್ರ ಸ್ಥಳ ರೀ. ಇದರ ವಿಶೇಷತೆ ಏನಂತಂದ್ರೆ ರೀ, ಜಲಪಾತ ಮತ್ತು ತೀರ್ಥ ಸ್ಥಳಗಳಲ್ಲಿ ಒಂದಾದಂತಹ ಒಂದು ಪವಿತ್ರ ಸ್ಥಳ ರೀ ಇದು. ತಿರುಪತಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಅರಣ್ಯ ಪ್ರದೇಶದೊಳಗೈತ್ರಿ. ಇಲ್ಲಿ ನೋಡ್ಬೋದು ರೀ, ಇಲ್ಲಿಯೂ ಕೂಡ ಎಷ್ಟೋ ಜನ ಬರತ್ತಾರ್ರಿ. ಆಕಾಶಗಂಗಾ ರೀ, ಇದು ತಿರುಪತಿಯಿಂದ ಅಂದ್ರೆ ಮುಖ್ಯ ದೇವಸ್ಥಾನದಿಂದ ಒಂದು 4 ರಿಂದ 5 ಕಿಲೋಮೀಟರ್ ದೂರ ಐತ್ರಿ. ನೀವು ನೋಡ್ಬೋದು ರೀ, ಇದು ಕೂಡ ಒಂದು ಅತ್ಯಂತ ಪವಿತ್ರ ಸ್ಥಳ ರೀ. ನೋಡ್ಬೋದು ರೀ, ಇಲ್ಲಿ ಬೆಟ್ಟದ ಮಧ್ಯೆ ಹರಿಯತಕ್ಕಂಥ ಒಂದು ಜಲಪಾತ ಇದು ಪವಿತ್ರ ಗಂಗಾ ಅಂಥೇಳಿ. ಇಲ್ಲಿ ಹೆಂಗಂತಂದ್ರೆ ರೀ, ಪ್ರತಿಯೊಂದು ಪವಾಡ ಎನ್ನುವ ರೀತಿ ಎಲ್ಲ ಸ್ಥಳಗಳದಾವ್ರಿ ಇಲ್ಲಿ. ನೀವು ನೋಡ್ಬೋದು ರೀ, ಪ್ರತಿಯೊಂದು ತೋರಿಸ್ತೀನಿ. ಇಲ್ಲಿ ಏನು ನೀರು ಹರಿತೈತಲ್ರಿ, ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಅಭಿಷೇಕ ಮತ್ತು ದೇವಸ್ಥಾನ ಪೂಜೆ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಅಂದ್ರೆ ರೀ, ಈ ದೇವಸ್ಥಾನ ಇಲ್ಲಿ ಐತಲ್ರಿ ಆಕಾಶಗಂಗೆ, ಇಲ್ಲಿ ಮುಂದೆ ತೋರಿಸ್ತೀನಿ ರೀ ನಿಮಗೆ. ನೀರು ಬೆಳಿತಿರ್ತೈತಿ ಇಲ್ಲಿ. ನೀರು ರೀ ಮುಖ್ಯ ದೇವರು ತಿರುಪತಿ ತಿಮ್ಮಪ್ಪನ ಮುಖ್ಯ ದೇವ್ರಿಗೆ ರೀ ಪೂಜೆಕ ಮತ್ತು ಅಭಿಷೇಕಕ್ಕೆ ಇಲ್ಲಿ ನೀರನ್ನು ಯೂಸ್ ಮಾಡ್ತಾರೆ. ನೋಡ್ಬೋದು ರೀ, ಪ್ರತಿಯೊಬ್ಬರು ಕೈಕಾಲು ತೊಳ್ಕೊಂಡು ಕಿಸಿಂದ ಪಾವನ ಆಗತ್ತಾರ್ರಿ. ನೋಡ್ರಿ, ಇಲ್ಲಿ ಗುಡ್ಡ ಬೆಟ್ಟಗಳದಾವ್ರಿ, ಅಲ್ಲಿಂದ ಕೆಳಗಿಂದ ನೀರು ಬರ್ತೈತ್ರಿ ಜಲಪಾತ ಒಳಗಿಂದ. ನೋಡ್ಬೋದು ರೀ. ಅದನ್ನು ಮುಗಿಸ್ಕೊಂಡು ನಾವು ಈಗ ಬಂದೀವಿ ರೀ ಪಾಪನಾಶಿನಿ. ಇದು ರೀ ತಿರುಪತಿಯಲ್ಲಿ ಇರ್ತಕ್ಕಂಥ ಇದು ಕೂಡ ಒಂದು ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದ್ರಿ. ಪಾಪನಾಶಿನಿ ಎಂಬುದು ಹೆಸರಿನ ಅರ್ಥವೇ ಪಾಪಗಳನ್ನು ನಿವಾರಿಸುವ ಸ್ಥಳ ಎಂದು ಭಕ್ತರು ನಂಬುತ್ತಾರೆ. ಇದೇನು ನೀವು ನೋಡತ್ತಿರಲ್ರಿ, ಈ ಸ್ಥಳ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥ ಸ್ಥಳ ರೀ. ಬರೀ ಮುಂದೆ ದೇವಸ್ಥಾನ ತೋರಿಸ್ತೀನಿ. ಈಗೇನು ನೋಡತ್ತಾರಲ್ರಿ, ಇದು ಪಾಪ ವಿನಾಶಿನಿ ಸ್ಥಳ ರೀ. ಈ ಒಂದು ಸ್ಥಳದ ಒಂದು ವಿಶೇಷತೆ ಹೇಳ್ತೀನಿ ರೀ ನಿಮ್ಗೆ. ಇಲ್ಲಿ ಸ್ನಾನ ಮಾಡಿದರೆ ರೀ ನಮ್ಮ ಎಲ್ಲ ಪಾಪಗಳು ನಿವಾರಣೆ ಆಗುತ್ತವೆ ಎಂದು ಪುರಾತನಗಳಿಂದ ನಂಬಿಕೆ ರೀ. ಇಲ್ಲಿ ಡ್ಯಾಮ್ ಐತ್ರಿ ಇಲ್ಲಿ ಒಂದು. ಆಮೇಲೆ ಲಾರ್ಡ್ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ದೊರೆಯುತ್ತದೆ ಎಂದು ಭಕ್ತರು ಭಾವಿಸುತ್ತಾರೆ. ಇದು ನೋಡ್ರಿ, ಪ್ರತಿಯೊಂದು ಏನು ಸ್ಥಳ ನೀವು ನೋಡತ್ತಿರಲ್ರಿ, ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಪುರಾತನವಾದ ಹಿನ್ನೆಲೆ ಐತ್ರಿ. ಆಮೇಲೆ ತಿರುಮಲ ಯಾತ್ರೆ ಭಕ್ತರು ಭೇಟಿ ಮಾಡುವ ಪ್ರಮುಖ ತೀರ್ಥ ಸ್ಥಳದಲ್ಲಿ ಇದು ಒಂದ್ರಿ.
ಆಮೇಲೆ ಇದೇನೈತಿಲ್ಲ ರೀ, ತಿರುಮಲ ದೇವಸ್ಥಾನದಿಂದ 5 ಕಿಲೋಮೀಟ್ರ್ ದೂರ ಐತ್ರಿ. ಎಲ್ಲ ಬಸ್ ಅನುಕೂಲ ಐತಿ, ನಿಮ್ಗೆ ಪ್ರೈವೇಟ್ ಗಾಡಿಗಳು ಅನುಕೂಲ ಐತ್ರಿ. ಇಲ್ಲೇನು ನೋಡತ್ತಿರಲ್ಲ ಡ್ಯಾಮ್ ಐತ್ರಿ, ಡ್ಯಾಮ್ ಹಚ್ಚಿಗೆ ದೇವಸ್ಥಾನ ಐತ್ರಿ ಪಾಪ ವಿನಾಶಿನಿ ಅಂತೇಳಿ. ಬೆಟ್ಟ ಗುಡ್ಡಗಳ ಮಧ್ಯೆ ಐತ್ರಿ ದೇವಸ್ಥಾನ ಇದೆ, ನೋಡ್ಬೋದು ನೋಡ್ರಿ. ಇಲ್ಲಿ ಜಳಕ ಮಾಡತ್ತಾರ. ನೋಡ್ರಿ ಪ್ರತಿಯೊಬ್ಬರಿಗೂ ಸ್ನಾನದ ವ್ಯವಸ್ಥೆ ಐತ್ರಿ. ನೋಡ್ರಿ ಇಲ್ಲಿ ಪ್ರತಿಯೊಬ್ಬರು ಹೆಂಗೆ ಜಳಕ ಮಾಡತ್ತಾರ. ಇಲ್ಲಿ ಜಳಕ ಮಾಡ್ರೆ ನಿಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತಾವಂತ ನಂಬಿಕೆ ರೀ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ. ನೋಡ್ರಿ ದೇವಸ್ಥಾನ ಐತಿ, ದೇವ್ರಿಗೆ ಹೊಂಟೀವಿ. ಈಗೇನು ನೀವು ನೋಡತ್ತಾರಲ್ರಿ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಇಲ್ಲಿ ಸ್ನಾನ ಮಾಡಿ ಅವರ ಪಾಪಗಳನ್ನ ಪರಿಹಾರ ಮಾಡ್ಕೋತಾರ್ರಿ. ಪ್ರತಿಯೊಬ್ಬರಿಗೂ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಓಂ ನಮಃ ಶಿವಾಯ. ಓಂ ಶ್ರೀ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡುತ್ತಂದೆ.